ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಈ ವರ್ಷ ಖುಷಿಯಾಗಿ ಇರಿ, ಮತ್ತು ನೀವು ಅಂದ್ಕೊಂಡಿರೋದು ಕನಸೆಲ್ಲ ನನಸಾಗಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಮತ್ತೆ ಒನ್ಸ್ ಅಗೇನ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025ನೇ ಹೊಸ ವಿಡಿಯೋ ಆಗಿರುತ್ತೆ ಇದು. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗಳು ಇಬ್ಬರು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಕಬ್ಬಾಳಮ್ಮ ಟೆಂಪಲ್ಗೆ. ಹೊರಗಡೆ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ, ಪಾಪು ಇರೋದ್ರಿಂದ. ಇನ್ನೂ ಪಾಪು ಚಿಕ್ಕವಳಲ್ವ, ಸೊ ಹೊರಗಡೆ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ. ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಹಂಗೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಜಸ್ಟ್ ಅಮ್ಮ ಬರ್ಡೇ ಮುಗೀತು, ಅದ್ರದ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ ಆಯಿತಾ. ಓಕೆ ಗೈಸ್, ಇವಾಗ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ. ನೋಡಿ ನನ್ನ ಔಟ್ಫಿಟ್. ಈ ಡ್ರೆಸ್ ನಾನು ತೋರಿಸಿದ್ದೆ ನಿಮಗೆ, ನ್ಯೂ ಇಯರ್ ಶಾಪಿಂಗ್ ಹೋಗಿದ್ದಾಗ ತೋರಿಸಿದ್ದೆ ನಿಮಗೆ ನಾನು ನನ್ನ ಮಗಳು ಇಬ್ಬರು ಒಂದೇ ಥರ ಹಾಕ್ಕೊಂಡಿದ್ದೀವಿ. ತೋರಿಸ್ತೀನಿ ನನ್ನ ಮಗಳನ್ನ ಆಮೇಲೆ. ಓಕೆ ಗೈಸ್, ಇವಾಗ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗೋಣ. ಹೋಗ್ಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನನ್ನ ಮಗಳು ಔಟ್ಫಿಟ್ ನೋಡಿ ಗೈಸ್, ಸ್ವಲ್ಪ ಲೂಸ್ ಇತ್ತು. ನಾನು ಸ್ವಲ್ಪ ಮುಂದೆನೂ ಕೂಡ ಯೂಸ್ ಆಗೋ ಥರ ದೊಡ್ಡ ಸೈಜೇ ತೊಗೊಂಡಿದ್ದೆ. ಡ್ರೆಸ್ ಅಂತೂ ನಿಜವಾಗ್ಲೊಳಗೆ ತುಂಬಾ ಸೂಪರಾಗಿ ಕಾಣಿಸ್ತಾ ಇತ್ತು. ಇದ್ರದ್ದು ಲಿಂಕ್ ಬೇಕಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರದ್ದು ಕೂಡ ಕೊಡ್ತೀನಿ ನಾನು. ನೋಡಿ, ನಾನು ನನ್ನ ಮಗಳು ಇಬ್ಬರು ಒಂದೇ ಥರ ಹಾಕ್ಕೊಂಡಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಡ್ರೆಸ್ಸು. ಇವಾಗ ಬಂದ್ವಿ ನಾವು ಸಾತ್ನೂರಿಂದ ಮುಂದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕಬ್ಬಾಳಮ್ಮ ಟೆಂಪಲ್ಲು. ಕಬ್ಬಾಳಮ್ಮ ಬೆಟ್ಟಕ್ಕಂತೂ ಎಷ್ಟೊಂದು ಜನ ಹೋಗ್ತಾಯಿದ್ರು ಗಾಯ್ಸ್, ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ದೇವಸ್ಥಾನಕ್ಕಂತೂ ಎಷ್ಟು ರಶ್ ಇದ್ರು ಅಂದರೆ ನಾವು ದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ಪಾಪು ಇರೋದ್ರಿಂದ ತುಂಬಾ ರಶ್ ಇದ್ದರು. ನೀವೇ ನೋಡ್ತಾ ಇರ್ಬೋದು ಇಲ್ಲಿ ವೆಹಿಕಲ್ಸ್ ಎಷ್ಟೊಂದಿದೆ ಅಂತ. ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಸಂಜೆ ಮೇಲೆ ಬರೋಣ, ಇವಾಗ ಬೇಡ ಬಾ, ಪಾಪು ಇರೋದ್ರಿಂದ ಆಗಲ್ಲ, ಸಂಜೆವರೆಗೂ ನಿಂತ್ಕೊಂಡ್ರೂ ಆಗಲ್ಲ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಅಲ್ಲಿಂದ ಬಂದು ನಾವು ನಾರ್ಮಲಿ ಯಾವಾಗಲೂ ಬರೋ ಅಂಥ ಬೇಕ್ರಿಗೆ ಬಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಜ್ಯೂಸ್ ಕುಡ್ಕೊಂಡು ಹೋಗೋಣ ನಮ್ಮ ಅತ್ತೆ ಮನೆಗೆ ಅಂತ. ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಸಂಜೆ ಬರೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್, ಸಂಜೆ ಆದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ಯಾವಾಗಾದರೂ ಸ್ಯಾಟರ್ಡೆ ಸಂಡೇಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ನಮ್ಮ ಅತ್ತೆ ಮನೆಗೆ ಹೋಗೋಣ. ಅಲ್ಲಿ ಹೋಗಿ ತೋರಿಸ್ತೀನಿ ಯಾರ್ಯಾರಿದ್ದಾರೆ ಅಂತ, ಅವ್ರು ಎಲ್ಲಿದ್ದಾರೆ ಅಂತಲೂ ಕೂಡ ತೋರಿಸ್ತೀನಿ ಗೈಸ್. ಪ್ಲೇಸ್ ಅಂತೂ ನಿಜವಾಗ್ಲೂ ಸೂಪರಾಗಿದೆ. ಅದೊಂಥರ ಎಕ್ಸ್ಟೇಟ್ ರೀತಿ ಚೆನ್ನಾಗಿದೆ ಪ್ಲೇಸು, ತೋರಿಸ್ತೀನಿ ಗೈಸ್. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅವರು ಈ ರೂಟಲ್ಲೇ ಇರೋದು. ಅದೊಂದು ಎಕ್ಸ್ಟೇಟ್ ರೀತಿ ಗೈಸ್, ಎಕ್ಸ್ಟೇಟಲ್ಲೇ ಇರೋದು ಅವರು. ಎಕ್ಸ್ಟೇಟ್ ಅಂತೂ ನಿಜವಾಗ್ಲೂ ಸೂಪರಾಗೈತೆ. ಅದು ಪ್ಲೇಸ್ ಕೂಡ ನಿಮ್ಗೆ ಎಲ್ರಿಗೂ ತೋರಿಸ್ತೀನಿ, ನೀವು ನೋಡಿ. ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿಜವಾಗ್ಲೂ ಪ್ಲೇಸಲ್ಲಿ ಸಖತ್ತಾಗೈತೆ, ನೀವೇ ನೋಡ್ತಾ ಇರ್ಬೋದು. ಇದೇ ಎಕ್ಸ್ಟೇಟ್ ಅವ್ರದ್ದು, ತುಂಬ ದೊಡ್ಡದು, ಚೆನ್ನಾಗಿದೆ. ಇಲ್ಲಿ ಆಲ್ರೆಡಿ ಓನರು ಕೂಡ ಬಂದಿದ್ದರು, ಅವರು ಇವಾಗ ಸಂಜೆ ಹೊರಡ್ತಾರೆ. ಓನರ್ ಕೂಡ ಬಂದಿದ್ದರು, ಹಾಗೆ ನಾನು ಕ್ಲಿಪ್ಪಿಂಗ್ಸ್ ತೊಗೋತಾ ಇದ್ದೆ. ಅವ್ರ ಓನರ್ ಮನೆಯೇ ಸಪ್ರೇಟ್ ಇದೆ, ನಮ್ಮ ಅತ್ತೆ ಮಾವ ಇರಲಿಕ್ಕೆ ಸಪ್ರೇಟ್ ಮನೆ ಇದೆ. ಅವ್ರದ್ದು ಓನರ್ ಮನೆಯೆಲ್ಲ ತೋರಿಸ್ತೀನಿ ಗೈಸ್. ನಮ್ಮ ಅತ್ತೆ ಮಾವ ಈ ಥರ ಕೋಳಿಗಳನ್ನೆಲ್ಲ ಸಾಕಿದ್ದಾರೆ. ಈ ಕೋಳಿ ನೋಡಿ, ಇದ್ರದ್ದು ಬೆಂಕಿ ಕೋಳಿ ಅಂತ ಏನೋ ಹೇಳ್ತಾರೆ, ಮೇ ಬಿ ಗೊತ್ತಿಲ್ಲ ನನಗೆ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ, ಯಾವ ಕೋಳಿ ಅಂತ. ಬಂದು ಈಚೆನೇ ಹಂಗೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಂಗೆ ಇದ್ವಿ. ನನ್ನ ಮಗಳು ಖುಷಿ ಪಡ್ತಾಯಿದ್ಲು, ಎಲ್ಲೋ ಹೊತ್ತು ಹೊರಗಡೆ ಬಂದುಬಿಟ್ಟಿದ್ದೀನಲ್ಲ ಅಂತ. ನೋಡಿ, ಇವಾಗ ಇದೆ ಗೈಸ್ ಓನರ್ ಮನೆ. ಈ ಮನೆಯೆಲ್ಲ ಒಳಗಡೆ ತೋರಿಸ್ತೀನಿ. ಚೆನ್ನಾಗಿದೆ ಗೈಸ್, ಒಂಥರ ಆರಾಮಾಗಿ ಹೊರಗಡೆ ಔಟ್ಸೈಡ್ ಹೋಗೋದಕ್ಕಿಂತ ಈ ಥರ ಬಂದಿದ್ದರೆ ಚೆನ್ನಾಗಿರುತ್ತೆ ಪ್ಲೇಸ್. ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಇಲ್ಲಿಗೆ ಬರಲಿಕ್ಕೆ. ಓನರ್ ಮನೆ ಇದೆ ಗೈಸ್, ಇದು ಪೂರ್ತಿ ಹಾಲು. ಅವ್ರು ಬಂದು ಒಂದಿನ ಎಷ್ಟು ದಿನನಾದರೂ ಸ್ಟೇ ಆಗ್ಬೋದು, ಆ ಥರ ಮಾಡ್ಕೊಂಡಿದ್ದಾರೆ. ಹಾಲಲ್ಲೇ ಒಂದು ಕಾಮನ್ ವಾಶ್ರೂಮ್ ಇದೆ. ಇಲ್ಲಿ ಬಂದರೆ ರೂಮು, ಈ ರೂಮಲ್ಲಿ ಅಟ್ಯಾಚ್ ವಾಶ್ರೂಮು ಕೂಡ ಇದೆ, ನೀವೇ ನೋಡ್ಬೋದು ಇಲ್ಲಿ. ಮತ್ತು ಅವ್ರ ಬಟ್ಟೆ ಎಲ್ಲ ಇಡಲಿಕ್ಕೆ ವಾರ್ಡ್ರೋಬು ಕೂಡ ಎಲ್ಲ ಸಿಸ್ಟಮ್ ರೀತಿಯಲ್ಲೇ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಚೆನ್ನಾಗಿದೆ. ಕೀ ಎಲ್ಲ ಇಲ್ಲಿ ನಮ್ಮ ಅತ್ತೆ ಮಾವ ಕೈಲೇ ಕೊಟ್ಬಿಟ್ಟು ಹೋಗಿರ್ತಾರೆ. ಅವಾಗವಾಗ ಬರ್ತಿರ್ತಾರೆ, ಹೋಗ್ತಾ ಇರ್ತಾರೆ. ಚೆನ್ನಾಗಿದೆ. UPS ಎಲ್ಲ ಇತ್ತು ಇಲ್ಲಿ. ನೆಕ್ಸ್ಟ್ ಹಂಗೆ ಮೇಲ್ಗಡೆನೂ ಕೂಡ ಇದೆ. ಇಲ್ಲಿ ಓಪನ್ ಕಿಚನ್ ಇದೆ. ಅವ್ರು ಬಂದು ಎಷ್ಟು ದಿನನಾದರೂ ಇರ್ಬೋದು, ಆ ಥರ ಮಾಡ್ಕೊಂಡಿದ್ದಾರೆ ಅವರು. ಓಪನ್ ಕಿಚನ್ ಇದು. ಮೇಲ್ಗಡೆನೂ ಕೂಡ ಚೆನ್ನಾಗಿದೆ ಗೈಸ್, ಮೇಲ್ಗಡೆನೂ ತೋರಿಸ್ತೀನಿ, ನೀವೇ ನೋಡ್ಬೋದು. ಮೇಲ್ಗಡೆ ಪೂರ್ತಿ ಹಾಲಿದೆ, ಇದೆಲ್ಲ ಪೂರ್ತಿ ಹಾಲು. ಮತ್ತು ಔಟ್ಸೈಡ್ ಇಲ್ಲಿ ಕಾಮನ್ ವಾಶ್ರೂಮು ಮತ್ತು ಪಾರ್ಟಿ ಗೀಟಿ ಏನಾದರೂ ಮಾಡಲಿಕ್ಕೆ, ಇಲ್ಲ ಔಟ್ಸೈಡ್ ಕುತ್ಕೊಂಡು ಊಟ ಮಾಡಲಿಕ್ಕೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಅವ್ರ ಓನರ್ ಬೇರೆ ಊರಿಂದ ಬರ್ತಾರೆ, ಅವ್ರು ಔಟ್ಸೈಡ್ ಇರೋದು, ಅವರಿಲ್ಲಿ ತೋಟ ತೊಗೊಂಡಿರೋದು. ಇಲ್ಲಿ ನಮ್ಮ ಅತ್ತೆ ಮಾವ ಇರ್ತಾರೆ. ಇಲ್ಲೆಲ್ಲ ಹೋಗಿ ನೆಕ್ಸ್ಟು ಇಲ್ಲಿ
ನೈಟ್ ಅಡುಗೆ ಮಾಡಲಿಕ್ಕೆ ನಾನ್ ವೆಜ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲಿ ಈ ವಿಡಿಯೋದಲ್ಲಿ ಪೂರ್ತಿ ಹಾಕಲ್ಲ ಗೈಸ್, ಅವ್ರ ಫೇಸು ಕೂಡ ಸ್ವಲ್ಪ ಸ್ವಲ್ಪ ಬ್ಲರ್ ಮಾಡ್ತೀನಿ, ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ ವಿಡಿಯೋದಲ್ಲಿ ಬರಲಿಕ್ಕೆ. ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ, ಅದೆಲ್ಲ ಹಾಕೋದು ಬೇಡ ಅಂತ ಹೇಳಿದ್ರು. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಹಾಕೋದು ತಪ್ಪಾಗುತ್ತೆ ಅಲ್ವ, ಬೇಡ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀವಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಲ್ಲಿ ಬಾಯ್ಸ್ದೇ ಅಡುಗೆ ಕೆಲಸ. ನಮ್ಮ ಮಾಮ ಮತ್ತು ನಮ್ಮ ಅವರೇ ಅಡುಗೆ ಮಾಡ್ತಾಯಿದ್ರು. ಬಾಯ್ಸೇ ಭಟ್ರಾಗ್ಬಿಟ್ಟಿದ್ದಾರೆ, ನಾನ್ ವೆಜ್ ಏನೋ ಅಡುಗೆ ಮಾಡ್ತಾಯಿದ್ರು. ಈ ವಿಡಿಯೋ ಏನಾದರೂ ಅವ್ರದ್ದು ಅಡುಗೆ ಮಾಡಿರೋದು ರೆಸಿಪಿ ಏನಾದರೂ ನಿಮಗೆ ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದು ನಾವು ನೋಡ್ತೀವಿ ಅಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್, ಅದ್ರದ್ದು ರೆಸಿಪಿ ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ. ಅವ್ರ ಅಡುಗೆ ನಿಜವಾಗ್ಲೂ ಸೂಪರಾಗಿ ಮಾಡಿದರು. ಯಾವಾಗಲೂ ಹುಡುಗಿರೇ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪಲ್ವ, ಹುಡುಗರು ಕೂಡ ಮಾಡ್ತಾರೆ. ನಿಜವಾಗ್ಲೂ ಅಡುಗೆ ಅಂತೂ ಸೂಪರಾಗಿತ್ತು. ಏನು ಮಾಡಿದರು ಅಂದರೆ ಗೀ ರೈಸು ಮತ್ತು ಚಿಕನ್ ಫ್ರೈ, ಪೆಪ್ಪರ್ ಫ್ರೈನೂ ಕೂಡ ಮಾಡಿದರು. ನಾನು ಅದು ಹಾಕ್ಕೊಂಡಿರಲಿಲ್ಲ, ಲಾಸ್ಟಲ್ಲಿ ತಿನ್ನೋಣ ಅಂತ. ಇಲ್ಲಿ ನಾರ್ಮಲಾಗಿ ಎಲ್ಲರೂ ಪಾರ್ಟಿ ಮಾಡ್ತಾಯಿದ್ರು. ಅದೆಲ್ಲ ಮುಗ್ದಾದ್ಮೇಲೆ ಸುಮ್ಮನೆ ಹೆಂಗೆ ಸ್ವಲ್ಪ ಅದು ಇದು ತಮಾಷೆ ಮಾತಾಡಿಕೊಂಡು ಲೈಕ್ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡಬೇಡ್ರಿ, ಬೆಲ್ ಬಟನ್ ಅಂತೂ ಒತ್ತಲೇಬೇಡ್ರಿ. ನೋಡಿ ಹಿಂಗೆ ತಮಾಷೆ ಮಾತಾಡಿಕೊಂಡು ಪಾರ್ಟಿ ಎಲ್ಲ ಮುಗೀತು. ಕೇಕ್ ಕಟ್ ಮಾಡ್ಕೊಳ ಅಂತ ಬಂದ್ವಿ. ಇನ್ನೂ ತುಂಬ ಇತ್ತು ಗೈಸ್ ವೀಡಿಯೋಸ್. ಅವರು ಬೇಡ ಅಪ್ಲೋಡ್ ಮಾಡಬೇಡಿ ಅಂದರು, ಇದನ್ನು ಕೂಡ ಮಾಡಬೇಡ ಅಂತ ಹೇಳಿದರು. ನಾನು ಪರವಾಗಿಲ್ಲ ಬೈಕೊಂಡ್ಲಿ ಅಂತ ಸ್ವಲ್ಪ ಫೇಸೆಲ್ಲ ಬ್ಲರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು. ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ. ಕೊನೆವರೆಗೂ ವಿಡಿಯೋ ನೋಡಿ ಗೈಸ್, ಎಲ್ಲೂ ಸ್ಕಿಪ್ ಮಾಡ್ದಿರಾ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.